ದೇಶಕ್ಕೆ ಸ್ವತಂತ್ರ ಬಂದು 77 ವರ್ಷ ಕಳೆದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಬೇಜವಾಬ್ದಾರಿಯಿಂದ ಬೀದರ್ ನಗರದಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗಿವೆ. ಕುಡಿಯುವ ನೀರು ಮತ್ತು ಬೀದಿ ದೀಪಗಳು ಇಲ್ಲದೆ ಗ್ರಾಮಸ್ಥರು ಪರದಾಟವನ್ನು ನಡೆಸುತ್ತಿದ್ದಾರೆ. ಹಾಗಾದ್ರೆ ಯಾವುದು ಈ ಗ್ರಾಮ, ಏನಿದು ಸ್ಟೋರಿ ನೋಡೋಣ ಬನ್ನಿ. ಯಾದ್ಲಾಪುರ ಗ್ರಾಮದಲ್ಲಿವೆ ಸಾಲು ಸಾಲು ಸಮಸ್ಯೆಗಳು. ಸಂಪೂರ್ಣ ಅಭಿವೃದ್ಧಿ ಮರೀಚಿಕೆ, ಗ್ರಾಮಸ್ಥರ ಅಳಲು. ಹನಿ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರ ಪರದಾಟ. ರಸ್ತೆಯಲ್ಲಿ ಚರಂಡಿ ನೀರು, ಡಾಂಬರು ಕಾಣದ ರಸ್ತೆಗಳು. ಮೂಲಭೂತ ಸೌಕರ್ಯಗಳು ಇಲ್ಲದೆ ಗ್ರಾಮಸ್ಥರ ಪರದಾಟ. ಬೀದರ್ ತಾಲೂಕಿನ ವ್ಯಾಪ್ತಿಯಲ್ಲಿನ ಯಾದ್ಲಾಪುರ ಗ್ರಾಮವು 1500 ಜನಸಂಖ್ಯೆ ಹೊಂದಿದ್ದು ಜಿಲ್ಲಾ ಕೇಂದ್ರದಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮದಲ್ಲಿ ಸಮಸ್ಯೆಗಳು ಸರಮಾಲೆಯೇ ಇದೆ. ಜಲಜೀವನ ಮಿಷನ್ ಯೋಜನೆ ಅಡಿಯಲ್ಲಿ 1.40 ಕೋಟಿ ಖರ್ಚು ಮಾಡಿ ಮನೆ ಮನೆಗೆ ನೀರು ತರುವ ಮಹತ್ತರ ಯೋಜನೆಗೆ ಚಾಲನೆ ಸಿಕ್ಕಿದೆ. ಆದರೆ ಮನೆಗಳಿಗೆ ಇನ್ನೂ ಕೂಡ ನೀರು ಬಂದಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇಸತ್ತ ಜನರು ಹಳೆಯ ವಾಟರ್ ಟ್ಯಾಂಕ್ನಲ್ಲಿ ಆಗೊಮ್ಮೆ ಈಗೊಮ್ಮೆ ಬರುವ ನೀರಿಗಾಗಿ ಜನರು ಪರದಾಡುತ್ತಿದ್ದಾರೆ. ಗ್ರಾಮಸ್ಥರು ಅಲ್ಲೇ ನೀರೇ ಬರ್ತಾ ಇಲ್ಲ ಸರ್. ಅವಾಗ ಹಾಕಿರ ಅಂದೇನು ಹಿಡಿದು ನೀರೇ ಇಲ್ಲ. ಇನ್ನು ಸುಮಾರು 9 ತಿಂಗಳು 1 ವರ್ಷ ಸನಿಗಾಯ್ತು. 1 ವರ್ಷ ಆದ್ರೆ ನೀರು ಬಂದಿರೋ ಒಂದು ಹನಿ ನೀರೇ ಬಂದಿಲ್ಲ. ಏನಂತಾರ ಅಧಿಕಾರಕ್ಕೆ ಏನು ಯಾರು ಬಂದೇ ಇಲ್ಲ. ನಮ್ಮಲ್ಲಿ ಕೇಳಿದ್ರೆ ನೀರೇ ಇಲ್ಲ, ಒಟ್ಟು ಬಂದೇ ಇಲ್ಲ. ಮೆಂಬರ್ಗಳು ಯಾರು ನೋಡ್ತಾರೋ ಇಲ್ಲೇ ಕರ್ಕೆ ಯಾರು ಏನು ಒಂದು ಮಾಡಿಲ್ಲ. ಸಮಸ್ಯೆ ಎಷ್ಟು ದಿನಕ್ಕೊಮ್ಮೆ ನೀರು ಬರ್ತಾವೆ? ಇಲ್ಲಿ ಕುಡಿಯಕ್ಕೆ ನೀರು ಹೆಂಗೆ? ಈ ನೀರು ಇಲ್ಲಿ ಇದು ಮಿನಿ ವಾಟರ್ ಸಪ್ಲೈ ಟ್ಯಾಂಕ್ ಅದಲ್ಲ, ಆ ಟ್ಯಾಂಕ್, ಹಳೆ ಟ್ಯಾಂಕ್. ಆ ಟ್ಯಾಂಕ್ದಿಂದ ನೀರು ಇದು ಸುಮ್ಮನೆ ವೇಸ್ಟ್ ಆಗುತ್ತೆ. ಇದು ವೇಸ್ಟ್, ಇದೇನಿಲ್ಲ. ಇದು ನೋಡಿದ್ರೆ ಸುಮ್ಮನೆ ವೇಸ್ಟ್, ಹಾಳಾಗೋದು. ಹಾಗೆ ನಿಮ್ಮ ಹೆಸರು? ನನ್ನ ಹೆಸರು ಪುಂಡ್ಲಿಕ್. ಈ ನೀರಿನ ಸಮಸ್ಯೆ ಒಂದು ಕಡೆಯಾದರೆ ಊರಿನಲ್ಲಿರುವ ಬಸ್ ನಿಲ್ದಾಣದ ಸಮಸ್ಯೆ ಇನ್ನೊಂದು ಕಡೆ. 1993-94ರಲ್ಲಿ ಕಟ್ಟಿದ ಈ ಬಸ್ ನಿಲ್ದಾಣದಲ್ಲಿ ಜನರು ಹೋಗುವುದಕ್ಕಿಂತ ನಾಯಿ ಹಂದಿಗಳೇ ಹೋಗುವುದು ಹೆಚ್ಚು ಎನ್ನುತ್ತಾರೆ ಗ್ರಾಮಸ್ಥರು. ಶಾಲಾ ವಿದ್ಯಾರ್ಥಿಗಳು ಹಾಗೂ ಗ್ರಾಮದ ಜನರು ಕೂರಲು ಬಸ್ ನಿಲ್ದಾಣದಲ್ಲಿ ಕನಿಷ್ಠ 1 ಆಸನವೂ ಕೂಡ ಇಲ್ಲ. ಜೋರಾಗಿ ಮಳೆ ಬಂದರೆ ಬಿದ್ದು ಬಿಡಬಹುದೇನೋ ಅನ್ನೋ ಹಾಗಿದೆ ಈ ಬಸ್ ನಿಲ್ದಾಣ. ಈ ಒಂದು ಯದಲಾಪುರ ಗ್ರಾಮದಲ್ಲಿ ಒಂದು ಮೂಲ ಸೌಕರ್ಯ ಎಂಬುದು ಒಂದೂ ಸೀದಾ ಇಲ್ಲ ಅಂತೇಳಿ. ಯಾಕಂದ್ರೆ ಇನ್ನು ನೋಡ್ತಾ ಇದ್ರಿ, ನನ್ನ ಹಿಂದೆ ಬಸ್ ಸ್ಟ್ಯಾಂಡ್ ಇದೆ. ಇದು ಯದಲಾಪುರ ಗ್ರಾಮದ ಬಸ್ ಸ್ಟ್ಯಾಂಡ್ ಇದೆ. ಇದ್ರಾಗ ಜನಗಳು ಹೆಂಗೆ ಕೂಡಬೇಕು, ಇದು ಯಾವಾಗೋ ಎಷ್ಟೋ ವರ್ಷದ ಹಿಂದೆ ಹಾಕಿನದ. ಇದ್ರೊಳಗೆ ಹಂದಿ ನಾಯಿ ಅವೆಲ್ಲ ಕೂತು ಬಿಡ್ತಾವೆ. ಇದ್ರಾಗ ಜನರಿಗೆ ಕೂಳಕ್ಕೆ ಇಲ್ಲಿ ಬಂದು ಎಷ್ಟೋ ವಿದ್ಯಾರ್ಥಿಗಳು ಬಸ್ಸಿಗೆ ಹೋಗಲ್ಲ ಬಂದು ನಿಂದಿರ್ತಾರೆ, ಮಗರ ಅವ್ರಿಗೆ ಕೂಳಕ್ಕೆ ಜಾಗ ಇಲ್ಲ. ಇದು ಇದ್ದಿನ ಬಸ್ ಸ್ಟ್ಯಾಂಡ್ ಅಂತೂ ಈ ಟೈಪ್ ಆಯ್ತು. ಇದು ಮತ್ತು ಅದು ಒಂದಾಯಿತು. ಇದೇನು ಇದು ಮನೆ ನಳ ಮಾಡ್ಯಾರಲ್ಲ ಜೈ ಎಂಬುದು, ಅದು ಪೂರ ವೇಸ್ಟ್ ಅದ ರೀ. ಅದು ಯಾರ ನಳಕ್ಕೆ ನೀರು ಹೊಂಟಿಲ್ಲ, ಅದು ಪೂರ ವೇಸ್ಟ್ ಅದ. ಅದು ಯಾರು ಕೆಲಸ ಮಾಡ್ಯಾರ ಅದು ಅವ್ರಿಗೆ ಚಲೋ ಆಗ್ಯದ, ಅವ್ರ ಹೊಟ್ಟಿನೇ ತುಂಬ್ಯದ ಅಂತೇಳ್ರಿ. ಆ ನೀವು ಒಂದರ ನಳ ನೋಡ್ಬೋದು, ಒಂದು ನಳಕ್ಕೆ ನೀರಿಲ್ಲ, ಒಂದು ಹನಿ ನೀರು ಹೊಂಟಿಲ್ಲ, ಅವು ಇನ್ನೂ ಭೀ ಚಾಲೂ ಆಗಿಲ್ಲ. 30 ವರ್ಷದಿಂದ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ. ಇದು ನೋಡ್ರಿ, ಇದು ಎಷ್ಟು ಭಾಳ ಹಳೇದ ರೀ. ಇದು ಅದ್ರ ಕಡೆಯಿಂದಾಗಿ ಇದು ಬಗೆದಾಗ ಗಮನ ಹರಿಸಿ ಅಧಿಕಾರಿಗಳು ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡ್ಬೇಕಂದು ವಿನಂತಿಸ್ಕೊಳ್ತೇವೆ. ನನ್ನ ಹೆಸರು ವಿಜಯ್ ಕುಮಾರ್. ग्राम पंचायत निम्बर यदलापुर, श्रीमती गौसिया बेगम 5 साल पहले भी जीती हूँ, अभी भी जीती हूँ। अब 2 साल हो रहे। यहाँ पे अब 1 साल से तो कुछ काम नहीं हो रहे। जितना भी बजट आया अभी तक 1 साल से वैसी है। पब्लिक हमको टॉर्चर कर रही कि बजट का क्या कर रहे हैं, क्या बांट के दे रहे नहीं दे रहे, हमको काम करने देते नहीं देते। हमको परसों पोस्ट हो गई मीटिंग 3 महीने पहले, 9 महीने के बाद अब मीटिंग हो रही है। अब इसके बाद हमारे को आगे क्या करना है क्या नहीं, फिर हम लोग सिग्नेचर करके दिए, मीटिंग निकाले। वो रजिस्टर कहाँ है? रजाक और कहाँ है? चेयरमैन साहब छिलने गए, चेयरमैन साहब के घर में है कहते वो रजिस्टर। हम कौन सा सिग्नेचर करना, हम क्या करना, हमको कब किस टाइम में कौन क्या कर रही, फ्रॉड कर रहे, हमको बहुत यार है। ये क्या पंचायत है क्या फ्रॉड ये है? ये क्या करना है, इसका आगे एक्शन लेना है, नहीं है तो बहुत आगे भी हम जाने वाले हैं। ये हम क्या करना, हमको कुछ सुधारा नहीं, हमको ओरिजिनलों को कुछ करने नहीं दे रहे। ये डुप्लीकेट लगा के हमको कई वैसा कर रही, हमारे बजट का क्यों भी आगे कर रही। जीबी मीटिंग क्या है? अभी तक 12 बज रहे, अभी तक मीटिंग चालू नहीं हुई। हम सुबह 10-11 बजे आ गए, हमको जो टाइमिंग बोले पूरा लोग हम आके बैठे हुए हैं, मीटिंग चालू नहीं है। कैसा करना, कोई करो
आगे का हम क्या है देखेंगे। सिर्फ गौसिया बेगम। अस्सलाम वालेकुम, नमस्ते, आदाब। आज इदलापुर पंचायत से मैं वाटरमैन हूँ, यहाँ इदलापुर पंचायत से, और SM कृष्ण जमिस्तानपुर 2 में वाटरमैन पानी छोड़ता हूँ मैं। वहाँ पर के वायर जलने की वजह से 1.5 महीने से पानी नहीं है। मैं पंचायत PDO साहब को बोला, मैडम को बोला और अध्यक्ष साहब को बोला, यहाँ जहाँ तक के उपाध्यक्ष साहब को बोला। ऑल मेंबर हमारे गांव में 5 मेंबर है जमिस्तानपुर में, उनको पूरों को यहाँ के पानी नहीं आ रहा, ये वायर ख़राब है। और एक मोटर उठाए सो इस्माइल भी माजी मेंबर, उनके घर के पास छोटी समरसेबल मोटर है, वो मोटर बना दी। अब मैडम बोलते अध्यक्ष साहब को एक बार बोलो, बोल रहे अध्यक्ष साहब मैकेनिक तो फ़ोन नहीं उठा रहे, मोटर लेके चले गए, फ़ोन उन्होंने रिस्पांस नहीं उठा रहे हमारा। मतलब यहाँ तक कि वो मोटर का खर्चा है 3000 रुपये। गली वाले यहाँ तक बोल रहे कि 100 रुपये डाल के बना लेंगे मोटर, वापस तो लियो बोल रहे। ना मोटर मिल रही और बोले सो ना वायर बन रहा, कोई मोटर बन रही नहीं। टोटल में पानी नहीं है गाँव में, लोग पूरे गाँव को लड़ने आ रहे, झगड़ने आ रहे, क्या करते पानी नहीं। सो ऊपर से ईद है, 12 फात में बगैर पानी की ईद हो गई। अब दशहरा है, दशहरे में कहाँ जाना लोगा, कहाँ जाना, ना पानी नहीं है। सो लोग सुबह 6 बजे उठते कि फ़ोन लगाते, वाटरमैन कहाँ है, मेम्बर कहाँ है, पूरे को फ़ोन लगा रहे, हर कोई यही बोल रहे। अब यहाँ प्रॉब्लम क्या है, 45 लाख उस पर 15 फनस के है, डिवाइडिंग नहीं हो रहा। उन्होंने मैडम डिवाइडिंग नहीं हो रहा, ऊपर से सेकेंडरी क्या हो रहा बोले सो एक जने ने तो एक जने कुछ तो कुछ झगड़ा चल रहा है यहाँ पर। अब गांव में क्या चल रहा है, पानी कहाँ है, पानी छोड़। हाँ, मैडम बोल रहे हैं मैं कराती हूँ, टैक्स नहीं है, टैक्स जमा करके करेंगे। और अध्यक्ष साहब को बोलो बोल रहे उन्होंने, अध्यक्ष साहब को भी बोल रहे एक क्या एक के ऊपर एक कुछ हो रहा नहीं कॉल, उनको बोल रहे हैं, उनको बोल रहे। ये 1.5 महीने से प्रॉब्लम है भैया। हाँ, हमारे 5 महीने में एक बार 11,225 रुपये दे रहे, 4 महीने में 11,225 रुपये दे रहे। उतने में 4 महीने जोरू बच्चों को कैसा लेके पालना। मैं 2-3 छोटे बच्चे हैं, सब ये वाटर मैंने की पहले देते थे, पहले सिरदार सर थे, गीता रेड्डी सर सब थे, हाँ सब जने थे देते थे। अब हमारे पेमेंट नहीं मिल रहा। ಇಲ್ಲಿರುವ ಮತ್ತೊಂದು ಸಮಸ್ಯೆ ಎಂದರೆ ಬೀದಿ ದೀಪಗಳ ಕೊರತೆ. ಕತ್ತಲೆಯಾಗುತ್ತಿದ್ದಂತೆ ಗ್ರಾಮದ ಬೀದಿಗಳಲ್ಲಿ ನಡೆದು ಹೋಗುವುದೇ ಒಂದು ಸಾಹಸವಾಗಿದೆ. ರಾತ್ರಿ ಸಮಯದಲ್ಲಿ ಜನರು ತಮ್ಮ ತೋಟಕ್ಕೆ ಮನೆಗೆ ಹೋಗಲು ಸಹ ಪರದಾಡುತ್ತಿದ್ದಾರೆ. ಈ ಬಗ್ಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ವಿಚಾರಿಸಿದರೆ ತನಗೂ ಮತ್ತು ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಹಾರಿಕೆಯ ಉತ್ತರ ನೀಡುತ್ತಿರುವುದು ವಿಪರ್ಯಾಸವೇ ಸರಿ. ಸ್ಟಾಫ್ ಸ್ಯಾಲರಿ ಮಾಡೀನಿ, ಮತ್ತೆ ನಮ್ಮ ಮೆಕ್ಯಾನಿಕ್ಗೆ ಟ್ಯಾಕ್ಸ್ ನಿಂದ 1 ಲಕ್ಷ ರೂಪಾಯಿ ಕೊಟ್ಟಿನಿ. ಮೆಕ್ಯಾನಿಕ್ಗೆ ಪಂಚಾಯತಿ ಸುಗಮವಾಗಿ ಸಾಗಿಸ್ಕೊಂಡು ಬರ್ತಾ ಇದ್ದೀನಿ. ಅಲ್ಲಿ ನಾಲಿ ಇಲ್ಲಿ ನಾಲಿ ನಾ ಯಾರ್ಯಾರ ಸದಸ್ಯರಿಗೆ ಎಷ್ಟು ಚೆಕ್ ಕೊಟ್ಟಿನಿ ಅಂತ ಅದು ಕೂಡ ಇದೆ ನನ್ನ ಹತ್ರ. ಯಾರಿಗೆ ಮೆಕ್ಯಾನಿಕ್ ಅವರು ಮೋಟರ್ ರಿಪೇರಿ ಮಾಡ್ತಾರಲ್ಲ ಅವ್ರಿಗೆ 15 ಫೈನಾನ್ಸ್ ಅಲ್ಲಿ ಹಣ ಕೊಡ್ಬೇಕು. 15 ಫೈನಾನ್ಸ್ ಅಲ್ಲಿ ಯಾರು ಹೋಗ್ತಾ ಇಲ್ಲ ಸದಸ್ಯರು ಅಂತೇಳಿ ಪಂಚಾಯತಿನಿಂದ ಟ್ಯಾಕ್ಸ್ ನಿಂದ ಹಣ ಕೊಟ್ಟಿನಿ. ಆಮೇಲೆ ಅಲ್ಲಿ ಪೈಪ್ ಹೊಡಿತು, ಇಲ್ಲಿ ಸ್ಟಾರ್ಟರ್ ಸುಡ್ತು, ಅಲ್ಲಿ ನಾಲಿ ಕ್ಲೀನು ಎಲ್ಲ ಸದಸ್ಯರ ಒಯ್ದಿನ ಅಮೌಂಟ್ ಲಿಸ್ಟ್ ಕೂಡ ಇದೆ ನನ್ನ ಹತ್ರ. ಮುರುಮ್ ಹಾಕಿರೋದು, ಅಲ್ಲಿ ಮುರುಮ್ ಹಾಕಿರೋದು, ಇಲ್ಲಿ ಮುರುಮ್ ಹಾಕಿರೋದು, ಆಮೇಲೆ ಪಂಪ್ ಜೋಡಿಸಿದೆವು, ಅಲ್ಲಿ ಪೈಪ್ ಜೋಡಿಸಿದೆವು ಎಲ್ಲ. ಮತ್ತು ಸಿಬ್ಬಂದಿ ಸಂಬಳ, ಆಮೇಲೆ ಸೆಸ್ ಲೈಬ್ರರಿ ಸೆಸ್ ಕಟ್ಟಿನಿ 3 ಸಲ ಲೈಬ್ರರಿ ಸೆಸ್ ಕಟ್ಟಿನಿ. ಈ ಗ್ರಾಮದ ಪ್ರಜೆಗಳು ಸ್ವರ್ಗವನ್ನು ಧರೆಗಿಳಿಸಲು ಕೇಳುತ್ತಿಲ್ಲ. ಇವರ ಬೇಡಿಕೆಗಳು ಇಷ್ಟೇ: ಶುದ್ಧ ನೀರು, ಸುಸಜ್ಜಿತವಾದ ಬಸ್ ನಿಲ್ದಾಣ, ಸ್ವಚ್ಛತೆ ಮತ್ತು ಬೀದಿ ದೀಪಗಳು. ಈ ಮೂಲಭೂತ ಸೌಕರ್ಯಗಳನ್ನು ಸಹ ನೀಡಲು ವಿಫಲವಾಗಿರುವುದು ದುರಂತವೆನ್ನಬಹುದು. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಗ್ರಾಮದ ಜನರು ಈ ಸಮಸ್ಯೆಗಳನ್ನು ಕೊಂಚ ಕಣ್ಣು ಬಿಟ್ಟು ನೋಡುತ್ತಾರೋ ಎಂಬುದನ್ನು ಕಾದು ನೋಡೋಣ.